ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಇಬ್ಬರು ಜೊತೆಗೆ ತಿಂಡಿಯೋ ಊಟವೋ ಒಟ್ಟಾರೆ ತಿಂದು ಮುಗಿಸಿದ್ರು. ನಂತರ ಬಂದು ಕುಳಿತಾಗ ಅವರ ಬಿಲ್ ರೆಡಿಯಾಗಿತ್ತು. ಬಿಲ್ ಬುಕ್ನ ಮೆತ್ತಗೆ ವಿರಾಜ್ ಸಿರಿ ಕಡೆಗೆ ತಳ್ಳಿದ. ಅವಳು ಅಚ್ಚರಿಯಿಂದ ನಾನ್ ಕಟ್ಬೇಕಾ ಎನ್ನುವಂತೆ ನೋಡಲು ಶುರು ಮಾಡಿದ್ಲು. ಗಾಂಧಿ ಸರ್ಕಲ್ ಸುತ್ತಿಸಿದ್ದು ತಾವೇ ಅಲ್ವಾ ಮಂಡುಜಿ, ಈಗ ಆ ಬಿಲ್ ಕಟ್ಟಬೇಕು ಜಿ ಎಂದ. ಹೆದರಿಕೆಯಲ್ಲೇ ಬಿಲ್ ಬುಕ್ ತೆರೆದ್ಲು. ಬಿಲ್ 2,000ಕ್ಕೆ ಹತ್ರವಿತ್ತು. ಅದು ಅವಳ ಮನೆಯ 1 ವಾರದ ಖರ್ಚು ಅನಿಸ್ತು ಅವಳಿಗೆ. ಇಷ್ಟೊಂದ ವಿರಾಟ್ ಸರ್ ಎಂದು ರಾಗ ತೆರೆದ್ಲು. ಇದೆಲ್ಲ ಒಂದು ಬಿಲ್ಲೇನೆ, ನಾನು ಇಂಥ ಹೋಟೆಲ್ಗೆ ಬರೋನೇ ಅಲ್ಲ, ಏನೋ ಪಾಪ ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ, ಕಟ್ಟು ಎಂದ. ಅವಳ ಪರ್ಸ್ ತೆರೆದು ಹಣ ಕಟ್ಟಿದ್ಲು. ಟಿಪ್ಸ್ ಕೊಡು ಬಂಗಾರಿ ಎಂದ. ಅವಳು 10-20 ಕೊಡೋಕೆ ನೋಡುವಾಗ ಅವಳ ಪರ್ಸ್ ಕಿತ್ಕೊಂಡು ತಾನೇ 200 ರೂಪಾಯಿ ಕೊಟ್ಟ. ಅಷ್ಟೊಂದ ಎಂದು ಆಕೆ ಕಣ್ಣು ಬಾಯಿ ಬಿಡುವಾಗ, ಕಮ್ಮಿ ಆಯ್ತಾ ಬಂಗಾರಿ, 200 ಕೊಡ್ಲಾ ಎಂದು ಹೆದರಿಸಿದ. ಅಯ್ಯೋ ಬೇಡ ವಿರಾಟ್ ಸರ್, ಈಗ ನಾನು ಮಿಸ್ಸಸ್ ಸಿಂಹಾದ್ರಿ ಅಲ್ಲ, ಮಿಸ್ ಐಸಿರಿ ರಮಣಕಾಂತ್ ಎಂದು ಪರ್ಸ್ ಪಡೆಯಬೇಕು. ಅವಳ ಮೊಬೈಲ್ ಮೇಲೆ ರಾಮದೇವ್ ಬಾಸ್ ಎಂದು ಹೆಸರು ತೋರುತ್ತಾ ಕರೆ ಬಂದಿತ್ತು. ಆ ಕರೆ ನೋಡಿದವಳ ಮೊಗದಲ್ಲಿ ಭಯ ಆವರಿಸಿತು. 1 ನಿಮಿಷ ವಿರಾಟ್ ಸರ್ ಎಂದು ಕರೆ ಸ್ವೀಕರಿಸಿ, ಸರ್ ಇನ್ನೊಂದು 10 ನಿಮಿಷ ಬರ್ತೀನಿ ಎಂದು ಆಕೆ ಮಾತು ಶುರು ಮಾಡುವ ಮುನ್ನವೇ ಆ ಕಡೆಯಿಂದ, ಏನು ನಿನ್ನ ಓಡೋಗಿರೋ ಗಂಡನನ್ನು ಹುಡ್ಕೋಕೆ ಹೋಗಿದ್ಯಾ? ಇನ್ನು 5 ನಿಮಿಷದಲ್ಲಿ ನೀನು ಇಲ್ಲಿಲ್ಲ ಅಂದರೆ ನಾನು ನಿನ್ನ ಪಾಲಿಗೆ ರಾಮ ಅಲ್ಲ ಯಮ ಆಗಬೇಕಾಗತ್ತೆ. ಒಳಗೊಳಗೆ ಏನಾದರೂ ಸಂಚು ಮಾಡಿ ಕೆಲಸ ಬಿಡೋಕೆ ನೋಡಿದ್ರೆ ನಿನ್ನ ಮನೆ ಬೀದಿಗೆ ಬೀಳುತ್ತೆ. ಆಮೇಲೆ ಮುಂಬೈನಲ್ಲಿ ಮೈ ಮಾರ್ಕೊಂಡು ಬದುಕೋ ಗೀಳು ನಿನದಾಗುತ್ತೆ, ಹುಷಾರ್ ಎಂದು ಅಸಭ್ಯನಾಗಿ ಹೇಳ್ತಿದ್ದವನ ಮಾತು ಕೇಳ್ತಾ ಅವಳ ಕಣ್ಗಳು ತುಂಬಿತ್ತು. ಅವಳ ಕಣ್ಣು ತುಂಬಿದ್ದೇ ವಿರಾಜ್ ಮುಷ್ಟಿ ತನ್ನಷ್ಟಕ್ಕೆ ಬಿಗಿಯಾಯಿತು. ಅವನ ಹಣೆಯಲ್ಲಿ ಅದಾಗಲೇ ಗೆರೆಗಳು ಮೂಡಿ ದವಡೆ ಬಿಗಿಯಾಗಿತ್ತು. ಸರ್ ಅದು ಎಂದು ಆಕೆ ಮಾತೆತ್ತುವ ಮುನ್ನವೇ, ಈಗ ಮಾತು ನಿಲ್ಲಿಸಿ ಆಫೀಸಿಗೆ ಬಾ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಕರೆ ತುಂಡು ಮಾಡಿದ್ದ. ಒಮ್ಮೆ ಮೊಬೈಲ್ ನೋಡಿ, ಹಾವು ಸಾಯ್ದು ಕೋಲು ಮುರಿಯೋದು ಅನ್ನೋ ಸ್ಥಿತಿ ನಂದು, ಹೀಗೇನು ಮಾಡಲಿ ರಾಯ್ರೆ, ಆ ರಾಕ್ಷಸನ ಕೇಳೋಕ್ಕಿಂತ ವಿರಾಜ್ ಸರ್ ಬಳಿಯೇ ರಿಕ್ವೆಸ್ಟ್ ಮಾಡ್ಲಾ ಎಂದ್ಕೊಂಡವಳು ಕೊಂಚ ನೀರು ಕುಡಿದು ವಿರಾಜ್ ಕಡೆ ನೋಡಿದ್ಲು. ಅವನು ತಾನೇನು ನೋಡೇ ಇಲ್ಲ, ತನಗೇನು ಗೊತ್ತೇ ಇಲ್ಲ ಎನ್ನುವಂತೆ ಮೊಬೈಲ್ ನೋಡ್ತಾ ಕೂತಿದ್ದ. ಸದ್ಯ ವಿರಾಜ್ ಸರ್ ಏನೂ ಗಮನಿಸಿಲ್ಲ, ನೋಡಿದ್ರೆ ಅವರಿಷ್ಟು ತಾಳ್ಮೆಯಿಂದ ಇರ್ತಿರ್ಲಿಲ್ಲ ಎಂದ್ಕೊಂಡವಳೆ, ವಿರಾಜ್ ಸರ್ ನೀವೊಂದು ಹೆಲ್ಪ್ ಮಾಡ್ತೀರಾ ಎಂದ್ಲು. ಮಾಡಲ್ಲ ಎಂದ. ವಿರಾಜ್ ಸರ್ ಏನು ಹೆಲ್ಪ್ ಅಂತ ಕೇಳೋಕ್ಕೂ ಮುಂಚೆ ಮಾಡಲ್ಲ ಅಂತೀರಲ್ಲ ಎಂದಾಗ, ನೀನೇ ನನ್ನ ಹೆಂಡ್ತಿನ, ಈಗ ಎಕ್ಸ್ ಹೆಂಡ್ತಿ ಅಲ್ವಾ, ಎಕ್ಸ್ ಹೆಂಡ್ತಿಗೆಲ್ಲ ಹೆಲ್ಪ್ ಮಾಡೋಕ್ಕಾಗತ್ತಾ, ನಡಿ ಆಫೀಸ್ ಕಾಯ್ತಿದೆ ಎಂದ ಎದ್ದು ನಿಲ್ಲುತ್ತಾ. ವಿರಾಜ್ ಸರ್ ನಾನು ಇನ್ನೂ 3-4 ತಿಂಗಳು ಆಫೀಸಿಗೆ ಬರೋಕ್ಕಾಗಲ್ಲ ಎಂದಳು ಗಂಭೀರವಾಗಿ. ಎಲ್ಲಿ ಬೈಗುಳ ಶುರು ಮಾಡ್ತಾನೋ ಎನ್ನುವಂತೆ ಆಲೋಚನೆ ಮಾಡಿ ಹೆದರಿ, ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ ಎಂದಳು. ತಕ್ಷಣ ಫೋರ್ಸ್, ವೈ ಶುಡ್ ಐ ಎಂದು ಅಸಡ್ಡೆಯಿಂದ ನಗುವ ವಿರಾಜ್, ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಕೆಲಸ ಮಾಡುವ ಆಸೆ ಏನಿಲ್ಲ ನನಗೆ, ಬಾ ಬಂಗಾರಿ, ನಿನ್ನಿಲ್ಲದೆ ನಾನು ಹೇಗಿರಲಿ ಅಂತ ಪೀಡ್ಸೋಕೆ 4 ವರ್ಷ ಒಂಟಿಯಾಗಿತ್ತು, ಅಭ್ಯಾಸ ಕೂಡ ಆಗಿದೆ. ಬಾಂಡಿಂಗ್ ಪೇಪರ್ ಕೊಟ್ಟು ಮತ್ತೆ ಸಂಸಾರ ಕಟ್ಟೋಣ ಅಂತ ನಿನ್ನ ಹಿಂದೆ ಮುಂದೆ ಸುತ್ತೋಕೆ ನಾನೀಗ ನಿನ್ನ ಪತಿ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಲಂಕಾಧಿಪತಿ. ನೀನೇನಾದರೂ ನೀನು ಬರಲ್ಲ ಅಂದರೆ ನಾನು ನಿನ್ನ ಕೈ ಕಾಲು ಒತ್ತಿ ಬೇಲಾಡ್ತೀನಿ ಅನ್ನೋ ಕನಸು ಕಟ್ಕೊಂಡಿದ್ರೆ ಐ ಆಮ್ ಸೋ ಸಾರಿ. ಈಗ ನಾನು ಹಳೆ ವಿರಾಟ್ ಸರ್ ಅಲ್ಲ, ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಕರುಣೆ ಇಟ್ಕೊಂಡಿದ್ದೆ, ಮುಂಬೈಗೆ ಬಂದು ಅಲ್ಪ ಸ್ವಲ್ಪವನ್ನು ಮರ್ತ್ಬಿಟ್ಟಿದ್ದೀನಿ. ಈಗ ನೀನು ಫ್ರೀ ಬರ್ಡ್, ಹೋಗಿ ಹಾಯಾಗಿ ರೆಕ್ಕೆ ಬಿಚ್ಚಿ ಹಾರು ಹೋಗು ಎಂದ. ಇದನ್ನು ವಿರಾಜ್ ಹೇಳ್ತಾ ಇದ್ದಾನಾ ಎಂದು ನಂಬಲು ಕಷ್ಟವಾಯಿತು ಅವಳಿಗೆ. ಆದರೆ ಏನು ಮಾಡೋದು, ಅವೆಲ್ಲವೂ ಅವನೇ ಹೇಳಿದ್ದು. ಅದನ್ನು ನೋಡಿ, ಥ್ಯಾಂಕ್ಸ್ ವಿರಾಜ್ ಸರ್, ಬೇಗ ಬಿಡುಗಡೆ ಕೊಡ್ತಾ ಇರೋದಕ್ಕೆ ಎಂದವಳೆ ಅವನಿಗೆ ಬೆನ್ನು ಮಾಡಿ ಹೊರಡಲು ಹೆಜ್ಜೆ ಹಾಕಲು ಶುರು ಮಾಡಿದ್ಲು. ಅವನು ಅವಳನ್ನು ಹೋಗೋಕೆ ಬಿಟ್ಟಿದ್ದು ಅವಳ ಮನಸ್ಸಿಗೆ ಹಿಡಿಸ್ಲಿಲ್ವೇನೋ ಏನೋ, ಕಂಪನಿ ಹೇಳದೆ ಕೇಳದೆ ಹೊರ ಬಂದಿತ್ತು. ಕಣ್ಣೊರೆಸ್ಕೊಳ್ತಾ ಸಿಕ್ಕ ಆಟೋ ಏರಿ ಸೀದಾ ಹೊರಟ್ಲು. ಇಲ್ಲ ನಿಲ್ಲಿಸಿ ಎಂದವಳೆ ಆಟೋದವನಿಗೆ ದುಡ್ಡು ಕೊಟ್ಟು ರಾಮದೇವ್ ಆಫೀಸಿಗೆ ಬಂದ್ಲು. ಯಾಕೋ ಅವಳ ಮನಸ್ಸು ಸಿಕ್ಕಾಪಟ್ಟೆ ಭಾರವೆನಿಸಿದ ಹಾಗೆ ಓದಾಡ್ತಿತ್ತು. ವಿರಾಜ್ ಆಡಿದ ಮಾತುಗಳೆಲ್ಲ ಮತ್ತೆ ಕಿವಿಯಲ್ಲಿ ಗುಯ್ಗುಡ್ತಿತ್ತು. ಅದನ್ನೇ ನೆನೆಸ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು. ಇಡೀ ಆಫೀಸ್ನಲ್ಲಿ ಅವಳೊಬ್ಳೇ ಇದ್ದಾಳೀಗ ಅನ್ನೋ ಸುಳಿವು ಅವಳ ಅರಿವಿಗೆ ಬರಲಿಲ್ಲ ಇನ್ನು. ವಿರಾಜ್ ಸರ್ ನಿನ್ನ ಬಗ್ಗೆ ಯಾವ ಕಾಳಜಿ ಇಲ್ಲದ ಹಾಗೆ ಮಾತಾಡಿದಲ್ಲಿ ತಪ್ಪೇನಿತ್ತು ಸಿರಿ, 4 ವರ್ಷ ಮೀರಿದೆ ನೀನು ಅವರು ಬೇರೆಯಾಗಿ, ಅವ್ರ ಲೈಕ್ ಈಗ ಬೇರೆ ಆಗಿರುತ್ತೆ, ಅವ್ರ ಬದುಕಲ್ಲಿ ಮತ್ತೆ ನೀನು ಹೋದರೆ ಆ ಹಳೆ ಫೀಲಿಂಗ್ಸ್ ಯಾಕೆ ಬರುತ್ತೆ ಹೇಳು, ನೀನು ಯಾಕೆ ಇಷ್ಟು ಆಲೋಚನೆ ಮಾಡ್ತಿದ್ಯಾ ಸಿರಿ? ಮುಗಿದು ಹೋದ ಅಧ್ಯಾಯದ ಹಾಳೆಯನ್ನೇ ಎಷ್ಟು ತಿರುಗಿಸಿದ್ರೂ ಅದರ ಕತೆ ಬದಲಾಗುತ್ತಾ?
ವಿರಾಜ್ ಸರ್ ಮೊದಲೇ ಮೊಂಡು, ಅವರಿಗೆ ಫೀಲಿಂಗ್ಸ್ ಕಮ್ಮಿ, ನಿನ್ನ ಬಗ್ಗೆ ನೇರವಾಗಿ ಖಾರವಾಗಿ ಅನಿಸಿದ್ದು ಹೇಳಿದ್ದಾರೆ ಅಷ್ಟೇ ಎಂದ್ಕೊಳ್ಳುವಾಗ ಹಾಯ್ ಐಸಿರಿ ರಮಣಕಾಂತ್ ಎನ್ನುತ್ತಾ ಬಂದನು ರಾಮದೇವ್. ಅವನನ್ನು ನೋಡಿ ಹಾಗೆ ನಿಂತವಳು ಸಾರಿ ಸರ್, ಅದು ಸ್ವಲ್ಪ ಹೊರಗಡೆ ಹೋಗೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೋಗಿದ್ದೆ ಎಂದು ಹೇಳುವಾಗ ಪಾಪ ಎಮರ್ಜೆನ್ಸಿ ಇದೆ ಅಂತ ಹೇಳೋದಲ್ವ ಸಿರಿ, ನಾನೆಲ್ಲೂ ಇಲ್ಲಿಂದ ಆಫೀಸನ್ನು ಬಿಟ್ಟು ಅಲ್ಲಲ್ಲ ಎನ್ನುತ್ತಾ ಅವಳ ಬೆನ್ನ ಹಿಂದೆ ಬಂದವನು ನನ್ನ ಬಿಟ್ಟು ಓಡೋಗೋ ಪ್ಲಾನ್ ಮಾಡಿದ್ಯಾ ಅನ್ಕೊಂಡೆ ಎಂದ ಕಿವಿಯ ಬಳಿ ಬಾಗಿ. ಸರ್ ಪ್ಲೀಸ್ ಸರಿಯಾಗಿ ಮಾತಾಡಿ ಎಂದವಳೆ ಅವನಿಂದ ದೂರ ಸರಿದ್ಲು. ಸಿರಿ ಸಾರಿ, ಅದೇನಂದರೆ ನನ್ನ ಹತ್ರ ಕೆಲಸ ಮಾಡೋರನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಲ್ವಾ, ಅದಕ್ಕೆ ಹಾಗಂದೆ ಎನ್ನುತ್ತಾ ಮತ್ತೆ ಹತ್ರವೇ ಬಂದ. ಸರಿ ಸರ್, ನಾನು ಕೆಲಸ ಮಾಡಬೇಕು ಎಂದು ತನ್ನ ಕುರ್ಚಿ ಹತ್ತ ಹೋಗಲು ಇವತ್ತು ಕೆಲಸ ಮಾಡೋದೇನೋ ಬೇಡ ಸಿರಿ, ನನ್ನ ಜೊತೆಗೆ ಕೋಆಪ್ರೇಟ್ ಮಾಡು ಸಾಕು ಎಂದ. ತಕ್ಷಣ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನಾನು ಆ ರೀತಿಯ ಹುಡುಗಿ ಅಲ್ಲ ಅಂತ. ಕೆಲಸ ಎಷ್ಟಾದರೂ ಕೊಡಿ ಮಾಡ್ತೀನಿ, ಆದರೆ ಈ ರೀತಿ ಅಸಭ್ಯವಾದ ಕೆಲಸ ಮಾತ್ರ ಮಾಡಲ್ಲ ಎಂದವಳೆ ಕೆಲಸ ಮಾಡಲು ಸಿಸ್ಟಮ್ ಮುಂದೆ ಕುಳಿತಾಗ ನನಗೂ ಕಾದು ಕಾದು ತಾಳ್ಮೆ ಅನ್ನೋದು ಮೀರಿದೆ ಸಿರಿ, ಇದುವರೆಗೂ ಒಂದು ಕಪ್ ಕಾಫಿ ಕೂಡ ನನ್ನ ಜೊತೆಗೆ ಕುಡಿಯದೇ ಇರೋದು ಅಂದರೆ ನೀನು ಮಾತ್ರ, ಮತ್ತು ನಿನ್ನಂತ ನೋ ಅನ್ನೋ ಹುಡುಗಿರೇ ಬೇಗ ಮನಸ್ಸಿಗೆ ಹಿಡಿಸೋದು ಹುಡುಗರಿಗೆ ಎನ್ನುತ್ತಾ ಕೂತಿದ್ದವಳ ತೋಳುಗಳ ಎರಡು ಬದಿಯನ್ನು ಬಂಧಿಸುವಂತೆ ಟೇಬಲ್ ಮೇಲೆ ತನ್ನ ಕೈ ಊರಿ ಅದಕ್ಕೆ ಇಡೀ ಆಫೀಸಿನವರಿಗೆ ರಜೆ ಕೊಟ್ಟು ಕಳಿಸ್ಬಿಟ್ಟೆ ಎಂದ. ಈಗಲೇ ಅವಳಿಗೆ ಅರಿವಿಗೆ ಬಂದಿತ್ತು ಇಡೀ ಆಫೀಸಲ್ಲಿ ತಾನು ಮತ್ತು ಇವನಷ್ಟೇ ಇರೋದು ಎಂದು. ಸುತ್ತೆಲ್ಲ ನೋಡಿ ಹೆದರುವ ಸಿರಿ ಸರ್ ಪ್ಲೀಸ್ ದೂರ ಹೋಗಿ, ನಂಗಿದೆಲ್ಲ ಇಷ್ಟ ಆಗಲ್ಲ, ಜಾಗ ಬಿಡಿ ಎನ್ನುವಾಗ ಕೂಲ್ ಸಿರಿ ಕೂಲ್, ಯಾಕಿಷ್ಟು ಟೆನ್ಸ್ ಆಗ್ತಾ ನನ್ನ ಟೆಂಪ್ ಮಾಡ್ತಿದ್ಯಾ, ಇಡೀ ಆಫೀಸ್ ಖಾಲಿಯಾಗಿದೆ, ನಾನು ನೀನು ಇಬ್ಬರೇ ಇರೋದು, ನಮ್ಮ ಮಧ್ಯೆ ಏನೇ ಆದರೂ ನಾನು ಬಾಯಿ ಬಿಡಲ್ಲ, ನೀನಂತೂ ಬಾಯಿ ಬಿಡೋದೇ ಇಲ್ಲ ಗೊತ್ತಿರೋ ವಿಚಾರ, ಜಸ್ಟ್ 1 ಗಂಟೆ ಕೋಆಪ್ರೇಟ್ ಮಾಡಿ ನೋಡು, ನೀನು ಈ ಆಫೀಸಿಗೆ ಮ್ಯಾನೇಜರ್ ಆಗಿ ಪ್ರಮೋಟ್ ಆಗ್ತೀಯಾ, ಚಿಕ್ಕ ವಯಸ್ಸು, ಸಣ್ಣ ಮಗ ಬೇರೆ ಇದ್ದಾನೆ, ಇರೋ ಗ್ಲಾಮರ್ ಬೆಳೆಸ್ಕೊ, ನನ್ನ ಖುಷಿ ಪಡಿಸಿ ನೋಡು, ಆಮೇಲೆ ಇಡೀ ಲೈಫ್ ಖುಷಿಯಾಗಿರ್ತೀಯ ಎಂದವನ ಮಾತು ಕೇಳಿದ್ದೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಹಾಗೆ ಅವನಿಂದ ದೂರ ಬಿಡಿಸ್ಕೊಂಡು ನಿಂತು ರಪ್ಪನೆ ಅವನ ಕೆನ್ನೆಗೆ ಬಾರಿಸಿ ಥೂ, ಈ ರೀತಿ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ, ನಾನು ಮೈ ಮಾರಿ ಬದುಕಬೇಕಾಗಿದ್ದರೆ ಈ ಕಂಪ್ನಿಯಲ್ಲಿ ಕೆಲಸ ಯಾಕೆ ಮಾಡ್ತಿದ್ದೆ, ನನಗೆ ಆ ರೀತಿ ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡುವ ಹಣ ಬೇಕಿಲ್ಲ, ನಿಮ್ಮಪ್ಪನ ಒಳ್ಳೆತನ ನೋಡಿ ಕೆಲಸಕ್ಕೆ ಸೈನ್ ಮಾಡಿದ್ದು ನಾನು, ನಿಮ್ಮನ್ನು ನೋಡಿ ಅಲ್ಲ, ಇನ್ನು ಮಿತಿ ಮೀರಿ ವರ್ತಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಎಂದವಳೆ ಪರ್ಸ್ ಹಿಡಿದು ಅಲ್ಲಿಂದ ಹೊರಡಬೇಕಿತ್ತು. ಎಷ್ಟು ದಿವಸ ತಾಳ್ಮೆಯಿಂದ ನಿನಗಾಗಿ ಕಾದು ನೋಡಿದೆ, ನೀನು ಸಿಗೋ ಹಾಗೇ ಇಲ್ಲ, ಇನ್ನು ತಾಳ್ಮೆ ತೋರಿಸಿದ್ರೆ ನಿನ್ನ ಕಳ್ಕೊಳ್ಬೇಕಾಗತ್ತೆ, ಈ ರಾಮದೇವ್ ಕಣ್ಣಿಗೆ ಬಿದ್ದ ಚಿಟ್ಟೆ ಕೈಗೆ ಸಿಗಲೇಬೇಕು, ಸಿಕ್ಕಿಲ್ಲ ಅಂದರೆ ಅವನು ಹೇಗೆ ಪಡೆಯಬಲ್ಲ ಅಂತ ನಿನಗೆ ಇವತ್ತು ನಾನು ತೋರಿಸ್ತೀನಿ ಎಂದವನೇ ಅವಳ ಕೈನ ಬಿಗಿಯಾಗಿ ಹಿಡಿದು ಇವತ್ತಿಗೆ ನನ್ನ ತಪಸ್ಸು ಮುಕ್ತಾಯ, ಈ ಕೆನ್ನೆ ಹೊಡಿತೀಯ ಅಲ್ವಾ, ಈಗ ಏನು ಮಾಡ್ತೀಯಾ ನಾನು ನೋಡ್ತೀನಿ ಎಂದವ ರೋಷದಿಂದ ಅವಳಿಗೆ ಚುಂಬಿಸಲು ಮುಂದಾದ. ಬಿಡು ನನ್ನ ಬಿಡು ಎಂದು ಮತ್ತೊಂದು ಕೈ ಬಳಸಿ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಸಿರಿ. ಆದರೆ ಆತ ಬಿಡದೆ ಅವಳ ಎರಡೂ ಕೈನ ಗಟ್ಟಿಯಾಗಿ ಹಿಡಿದು ಚುಂಬಿಸಲು ಮುಂದಾಗ್ತಾನೆ. ಬಿಡು ನನ್ನ ಪ್ಲೀಸ್ ಬಿಟ್ಬಿಡು ಎಂದು ಕೇಳ್ತಾ ಆ ಮುಟ್ಟಿನಿಂದ ತಪ್ಪಿಸಿಕೊಳ್ಳಲು ಹಿಂದೆ ಹಿಂದೆ ಬಾಗ್ತಾಳೆ ಸಿರಿ. ಆದರೂ ಬಿಡದೆ ಅವಳು ಮೇಲೆ ಮುಗಿ ಬೀಳುವ ಹಾಗೆ ಬಾಗ್ತಾ ಮುತ್ತಿಡಲು ನೋಡ್ತಾ ಇವತ್ತಿಗೆ ನಿನ್ನ ನನ್ನಿಂದ ಬಚಾವಾಗೋಕ್ಕೆ ಆಗೋದಿಲ್ಲ ಐಸಿರಿ ಎಂದು ನಗುವಾಗ ತನ್ನೆಲ್ಲ ಬಲ ಒಟ್ಟುಗೂಡಿಸಿ ಕಾಲು ಬಳಸಿ ಒದ್ದು ಓಡಿದಳು ಸಿರಿ. ಆ ಏಟಿಗೆ ಮತ್ತಷ್ಟು ರೊಚ್ಚಿಗೆದ್ದವನು ಓಡ್ತಿದ್ದವಳ ತಡೆಯಲು ಟೇಬಲ್ ಮೇಲಿದ್ದ ಶೋಪೀಸನ್ನು ಎಸೆದನು. ಅದು ತಲೆಗೆ ಬಿದ್ದ ಕಾರಣ ಅವಳಿಗೆ ತಲೆ ತಿರುಗಿದ ಅನುಭವವಾಗಿ ನೆಲದ ಮೇಲೆ ಬಿದ್ಲು. ಅದನ್ನೇ ಉಚಿತ ಸಮಯವೆಂದು ತಿಳಿದವನು ತನ್ನ ಶರ್ಟ್ ಗುಂಡಿಯನ್ನು ತೆರೆದುಕೊಂಡು ಈ ರಾಮದೇವ್ ಗುರಿ ತಪ್ಪಲಾಯಿಸಿರಿ ಎನ್ನುತ್ತಾ ಬರುವಾಗ ಅವಳ ಕಣ್ಣುಗಳು ಮಂಜು ಮಂಜಾಯಿತು. ಪ್ಲೀಸ್ ನನ್ನ ಬಿಟ್ಬಿಡು ಎಂದು ಕೇಳ್ತಿದ್ದವಳ ನೋಡ್ತಾ ಲೆಕ್ಕಿಸದೆ ಇನ್ನೇನು ಪ್ರಹಾರ ಮಾಡಬೇಕು, ಬಿರುಸಾಗಿ ಬರುವ ಪೋಟ್ ಕಾಲೊಂದು ರಾಮದೇವ್ ಮುಸುಡಿಯಲ್ಲಿ ರಕ್ತ ಹೊರ ಚಿಮ್ಮುವಂತೆ ಕೂಸ ಕೊಡುತ್ತದೆ. ಆ ಏಟಿನ ರಭಸಕ್ಕೆ ಸಿರಿ ಮೇಲೆ ಬೀಳಲು ತಯಾರಾಗಿದ್ದವನು 1 ಅಡಿ ದೂರಕ್ಕೆ ಹೊರಡಿ ಚೂಪಾಗಿದ್ದ ಟೇಬಲ್ ಕಾಲನ್ನು ಬೆನ್ನಿಗೊತ್ತಿಕೊಂಡು ಅಮ್ಮ ಎಂದು ಚೀರುತ್ತಾನೆ ರಾಮದೇವ್. 1-2 ಕ್ಷಣದ ನಂತರ ಸಿರಿ ಯಾರು ತನ್ನನ್ನು ರಕ್ಷಿಸಲು ಬಂದದ್ದು ಎಂದು ನೋಡಿದಾಗ ತಿಳಿಯುತ್ತದೆ ಬೇರೆ ಯಾರೂ ಅಲ್ಲ 6 ಅಡಿ ಕಟೌಟ್ ವಿರಾಜ್ ಸಿಂಹಾದ್ರಿ ಅಲಿಯಾಸ್ ಲಂಕಾಧಿಪತಿ ಎಂದು. ವಿರಾಜ್ ಸರ್ ಎಂದವಳಿಗೀಗ 100ನೇ ಬಲ ಬಂದಂತ ನೆಮ್ಮದಿ. ಹಾಗೆ ಎದ್ದು ಕೂತವಳು ತಲೆ ಮುಟ್ಟಿ ನೋಡ್ಕೊಂಡ್ಳು. ಸಣ್ಣ ಗಾಯವಾಗಿತ್ತೇನೋ ಅಷ್ಟೆ. ಹಾಗೆ ರಾಮದೇವ್ ಕಡೆ ನೋಡಿದ್ಲು. ವಿರಾಜ್ ಕೊಟ್ಟ 1 ಏಟಿಗೆ ಏಳಲು ಆಗದೆ ಸಾಯಲು ಆಗದೆ ನರಳ್ತಿದ್ದ.
ಸಿರಿ ಮುಂದೆ ಕೈ ಚಾಚುವ ವಿರಾಜ್, ಮಂಡೋದ್ರಿ, ಆರ್ ಯು ಆಲ್ ರೈಟ್ ಎಂದು ವಿಚಾರಿಸ್ತಾನೆ. ಹೌದು ಸರ್ ಎನ್ನುವಂತೆ ತಲೆಯಾಡಿಸುತ್ತಾ ಕೈಗೆ ಕೈ ಸೇರಿಸಿದ್ಲು. ಮೆತ್ತಗೆ ಅವಳನ್ನ ಎದ್ದೇಳಿಸಿದವನು ಅವಳ ಕಣ್ಗಳಲ್ಲಿ ತುಂಬಿದ್ದ ನೀರು ಗಮನಿಸಿ ಮತ್ತಷ್ಟು ಕೆರಳುತ್ತಾನೆ. ಅಷ್ಟರಲ್ಲಿ ರಾಮದೇವ್ ಎದ್ದವನೇ ಅಲ್ಲೇ ಇದ್ದ ಲ್ಯಾಪ್ಟಾಪ್ ಬಳಸಿ ತನ್ನ ಕಡೆಗೆ ತಿರುಗುತ್ತಿದ್ದ ವಿರಾಜ್ ಮೇಲೆ ಎಸೆಯುತ್ತಾನೆ. ಹಣೆಗೆ ಸ್ವಲ್ಪ ಗಾಯವಾದ್ರೂ ಸಿಂಹದ ನಡುಗೆ ಹಾಕುವ ವಿರಾಜ್ ರಾಮದೇವ್ ಮುಂದೆ ಬಂದು, ನಿನ್ನ ಕಣ್ಣಿಗೆ ಬೀಳುವ ಚಿಟ್ಟೆಗಳನ್ನು ನಿನಗೆ ಪಳಗಿಸೋಕೆ ಬರುತ್ತಾ? ಆದರೆ ಅವಳು ನೀನು ಅಂದ್ಕೊಂಡಿರುವಷ್ಟು ಚೀಪ್ ಚಿಟ್ಟೆ ಅಲ್ಲ. ಚಿಪ್ಪಿನೊಳಗಿರೋ ಸ್ವಾತಿ ಮುತ್ತು, ಅದನ್ನು ಮುಟ್ಟುವ ಮುಂಚೆ ಈ ಚಿಪ್ಪಿಗೆ ಕೈ ಹಾಕಬೇಕು. ವಿರಾಟ್ ಸಿಂಹಾದ್ರಿ ಅನ್ನೋ ಚಿಪ್ಪು ಎಲ್ಲರ ಕೈಗೆಟಕಿಸುವ ಸಾಮಾನ್ಯ ಚಿಪ್ಪಲ್ಲ. ನಿನ್ನಂಥ ಚೀಪ್ ಬುದ್ಧಿ ಬಳಸುವ ಚಿಂಪಾಂಜಿಗಳಿಗೆ ಶೇಪ್ ಕಿತ್ತು ಕೈಗೆ ಕೊಡೋ ಕಾಸ್ಟ್ಲಿ ಚಿಪ್ಪು ಎಂದವನೇ ಅವಳ ಕೈ ಬಳಸಿದ್ದ ರಾಮದೇವ್ ಕೈನ ನೋಡಿ, ಇದೇ ನೀಚ ಕೈಯಲ್ಲೇ ಅಲ್ವಾ ನನ್ನ ಮಂಡೋದ್ರಿನ ಹಿಡಿದದ್ದು? ಇದೇ ಕೈ ತಾನೇ ಅವಳ ಕೈ ಹಿಡಿದದ್ದು ಎಂದು ಕೇಳುವಾಗ ವಿರಾಜ್ ಕಣ್ಣುಗಳು ಹಸಿದಿರುವ ಸಿಂಹದ ನೋಟವನ್ನು ಹೋಲಿಸಿದ್ರೆ ಅವನ ಕೋಪ ಯಾವ ಬೇಟೆಯಾಡುವ ಚಿರತೆಗೂ ಮೀರಿರಲಿಲ್ಲ. ಮುಂದೆ ಹಾಗಾದರೆ ಇವತ್ತು ರಾಮದೇವ್ನ ನಿಜವಾಗ್ಲೂ ಯಾರು ಕಾಪಾಡ್ತಾರೆ? ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.